ಆಮೇಲೆ ಲಾರಿಲಿ ಬಂದಿದ್ದು ಟಿವಿಲಿ ತೋರಿಸ್ತೀವಿ. ಸ್ವಲ್ಪ ವೆಹಿಕಲ್ಸ್ ಈ ಸೈಡ್ ಬಂದರೆ ಸ್ವಲ್ಪ ಮುಂದೆ ಹೋಗೋಣ. ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ, ಹೋಗೋ ಮಾತಾಡ್ಸ್ತಾರೆ ಸರ್. ಬರಲಿ ಅನ್ನೋರು ಅಲ್ಲಿಗೆ ಬರಲಿ ಸ್ವಲ್ಪ ಬಿಡಿ. ಹಾಂ ಕೇರಳದವರು ಸಿ ಎಂ ಅವರೆಲ್ಲ ಬಂದವರೆಲ್ಲಾಗಿ ಅವ್ರ ಟೀಮೆಲ್ಲ ಬಂದಿದ್ದಾರೆ ಸರ್. ಚೆನ್ನಾಗಿ ರ್ಯಾಡರ್ ಮಿಷನ್ ಬರಲ್ಲ ಫ್ಯಾಮಿಲಿ ಮನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿವಮೊಗ್ಗದಲ್ಲಿ ಇವತ್ತು ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ನೋಡ್ತಾ ಇರ್ಬೋದು, ಇವತ್ತು ಜುಲೈ 16ರಂದು ಸಂಭವಿಸಿದಂತಹ ಗುಡ್ಡ ಪ್ರದೇಶಕ್ಕೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಈಗಾಗಲೇ ಗುಡ್ಡ ಕುಸಿತದ ಪ್ರದೇಶವನ್ನು ವೀಕ್ಷಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ಜುಲೈ 16ರ ಬೆಳಿಗ್ಗೆ ಈ ಒಂದು ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಪ್ರಮಾಣದ ಹಾನಿಯಾಗಿತ್ತು. ಅದೇ ರೀತಿ ಕೂಡ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಪ್ರದೇಶಕ್ಕೆ ಬಂದು ಇಲ್ಲಿನ ವಾಸ್ತವ ಸ್ಥಿತಿಯನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ನಾರಾಯಣಗೌಡ ಕೂಡ ಅವರಿಗೆ ಮಾಹಿತಿ ನೀಡ್ತಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಅದೇ ಸರ್, ನಾರ್ಮಲ್ ಏನಿಲ್ಲ ಸರ್, ಸುಟ್ಟು ಅವರಿಗೆ ಉಳಿಯೋದು ಸರ್. ಈ ವಾಸ್ತವದಲ್ಲಿ ಕೊಟ್ಟಿದ್ದಾರೆ, ಅದಕ್ಕಿಂತ ಮುಂದೆ ಬರಲಿಕ್ಕೆ ಬಿಡುಗಡೆ ಅದರಿಂದ ಏನಾಗ್ತದೆ ಸರ್, ಅದು ಅವರು ಸ್ಟೆಪ್ ಮಾಡಿ ಹಿಂಗೆ ಹೊಡೆದಿದ್ರೆ ಅದು ಇರ್ತೀವಿ ಸರ್. ಇಲ್ಲೇ ನೀವು ನೆಕ್ಸ್ಟ್ ನೋಡಿದ್ರೆ ನಾವು ನಮ್ಮಲ್ಲಿ ಅದಕ್ಕೆ ಕಾಣಿಕೆ ಕಲ್ಲು ಅಂತೇಳಿ ನಾವು
ಕಲ್ಲು ಇಟ್ಕೊಂಡು ಎಲ್ಲ ಹಿಂದೆ 40 ವರ್ಷದ ಹಿಂದೆ ಪ್ರೊಟೆಕ್ಷನ್ ಮಾಡಿದ್ದು ಸರ್. ಇವರೇನು ಮಾಡಿದ್ದಾರೆ IIT ಅವರು ಅಂತ ಹೇಳಿದ್ರೆ ಹೋಲೋ ಮಾಡಿ ರಾಡ್ ಹಾಕಿ ಸಿಮೆಂಟು ಕಟ್ಟಿದ್ದಾರೆ. ಇದು ಒಂದು ಫಾರೆಸ್ಟ್ ಇಲಾಖೆಯವ್ರಿಗೂ ಸ್ವಲ್ಪ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.